ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಲಾಖೆ ವೆಬ್ಸೈಟ್ನಲ್ಲಿ ಒಂದು ಅಪ್ಡೇಟ್ ಆಗಿದೆ. ನೋಡಿ, ನೀವೇನು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರು ಅಂತ ಅಂದ್ಬಿಟ್ಟು ಅಗೇನ್ ಮತ್ತೆ ಈಗ ಫ್ಯೂ ಡೇಸ್ ಬ್ಯಾಕ್ ಒಂದ್ಸಲ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಹೇಳ್ಬಿಟ್ಟು ಸುಮಾರು ಒಂದು 10 to 12 ಪೇಜಸ್ ಇತ್ತು. ಅದು ಆ ಎಲ್ಲ ಸೂಚನೆಗಳನ್ನು ಅವ್ರು ಹೇಳಿದರು. ಈಗ ಲೇಟೆಸ್ಟ್ ಆಗಿ ನಿನ್ನೆ ಒಂದು ಅಪ್ಡೇಟ್ ಮಾಡಿದ್ರೆ ಇದನ್ನು ಒಂಚೂರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನೀವು. ಯಾಕಂದರೆ ಬಿಫೋರ್ ಅಪ್ಲಿಕೇಶನ್ನು ಇವತ್ತು 6 ಗಂಟೆ ನಂತರದಲ್ಲಿ ಆನ್ಲೈನ್ ಅರ್ಜಿಯ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಅಭ್ಯರ್ಥಿಗಳಿಗೆ ಮಾರ್ಗದರ್ಶಿ ಅಂತ ಇದೆ ನೋಡಿ, 17/8/26 ಬಂದಿರುವಂಥದ್ದು. ಅಂದರೆ ನಿನ್ನೆ ಏನು ಸಬ್ಜೆಕ್ಟ್ ಇದೆ, ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ಗಳಲ್ಲಿ ಕಾದಿರತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಂಬಂಧಪಟ್ಟಾಗೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ನೇಮಕಾತಿ ಪ್ರಾಧಿಕಾರ ಯಾವುದಪ್ಪ ಅಂತಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರು. ಸೊ ಇದರ ನೇಮಕಾತಿ ಪ್ರಾಧಿಕಾರ ಇದೇನೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಂಥದ್ದು. ಸೊ ಇದು ಕೂಡ 7 to 9 ಪೇಜಸ್ ಇದೆ. ಅವೆಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯು ಅದನ್ನು ಹೇಳ್ತೀನಿ ನಾನು. ಇನ್ನು ರಿಮೈನಿಂಗ್ ಬೇಕು ಅಂತಂದರೆ ಈಗ ಆಲ್ರೆಡಿ ಇದೊಂದು ಪೇಜನ್ನು ವಾಟ್ಸಪ್ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಹೇಳ್ತಾರೆ ಒಂದು ಕಡೆ ಇಲ್ಲಿ. ಸೊ ಈ ಅಧಿಸೂಚನೆಗಳ ಅನುಸಾರ ಪರೀಕ್ಷಾ ಪ್ರಾಧಿಕಾರಿಯಾಗಿರತಕ್ಕಂಥ CAC ಸೆಲ್ ಈ ಒಂದು ಘಟಕದಿಂದ ಅಭ್ಯರ್ಥಿಗಳ ಮಾಹಿತಿ ಮತ್ತು ನೆರವಿಗಾಗಿ ಈ ಕೆಳಕಂಡಂತೆ ಸೂಚನೆಗಳು ಮತ್ತು ನಿರ್ದೇಶನಗಳನ್ನು ನೀಡಲಾಗಿದೆ. ಇವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅನುಸರಿಸಲಿಕ್ಕೆ ಕೋರಲಾಗಿದೆ ಅಂತ ಅಂದ್ಬಿಟ್ಟು. ಸೊ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಕತೆ, ಎಕ್ಸಾಮಿನೇಷನ್ ಡೇಟ್ಸ್ ಯಾವಾಗ, ನಂಬರ್ ಆಫ್ ಪೋಸ್ಟು ಇಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಟೋಟಲ್ ಬಂದು 15,000 ನಿಮಗೆಲ್ಲ ಗೊತ್ತೇ ಇದೆ. ಸೊ ಆಯ್ಕೆ ಪ್ರಾಧಿಕಾರಿಗಳಿಂದ ಅಧಿಸೂಚನೆಗಳು ಅಂತ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಈಗ ಆಲ್ರೆಡಿ ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುವಂಥದ್ದು. ನೋಡಿ, ಇದನ್ನು ಕ್ವಿಕ್ಕಾಗಿ ಮುಗಿಸ್ಬೋಣ. ಈಗ ನಾವು ಅಧಿಸೂಚಿತ ಹುದ್ದೆಗಳ ರಾಜ್ಯವ್ಯಾಪಿ ಕ್ರೋಢೀಕೃತ ಮಾಹಿತಿ ಈ ಕೆಳಗಿನಂತಿದೆ ಅಂತ, ಅಂದರೆ ಎಲ್ಲವನ್ನು ಸಮರೈಸ್ ಮಾಡಿ ಸೊ ಇಲ್ಲಿ ಹುದ್ದೆಗಳನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇಲ್ಲಿ ಅಧಿಸೂಚಿತ ಹುದ್ದೆಗಳ ರಾಜ್ಯವ್ಯಾಪಿ ಕ್ರೋಢೀಕೃತ ಮಾಹಿತಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ PST PE ಗ್ರೇಡ್ 2 ಅಧಿಸೂಚಿತ ಒಟ್ಟು ಹುದ್ದೆಗಳ ಅಂಕಿಅಂಶ ಇದು ಬಂದ್ಬಿಟ್ಟು ನಿಮಗೆ ಸೊ PSTಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು. ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೊ NKK ನಾನ್ ಕಲ್ಯಾಣ ಕರ್ನಾಟಕ 100 ಪೋಸ್ಟು, ಅದರಲ್ಲಿ ಗ್ರೇಡ್ 2 50, ಒಟ್ಟು 150. ಇನ್ನು KK 800 ಪೋಸ್ಟು, ಅದರಲ್ಲಿ 100 ಗ್ರೇಡ್ 2 PT ಟೀಚರ್ಸು, ಟೋಟಲ್ಲು 900. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ, 900 ಆಗುತ್ತೆ. ಇಲ್ಲಿ 150 ಆಗುತ್ತೆ. ಸೊ ಇವೆರಡು ಕ್ಲಬ್ ಮಾಡಿದ್ರೆ ಇಲ್ಲಿ 1050 ಹುದ್ದೆಗಳನ್ನು ಇಲ್ಲಿ ಹೇಳಲಾಗಿದೆ ಅಂತ ಇದು ಆಯಿತಾ. ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿಗೆ ಬನ್ನಿ. ಈಗ GPTಗೆ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ GPT ಮತ್ತು CST ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ. ನೋಡಿ, ಇಲ್ಲಿ NKK ನಾನ್ ಕಲ್ಯಾಣ ಕರ್ನಾಟಕ ಕನ್ನಡ ಭಾಷೆಗೆ 1697 ಹುದ್ದೆಗಳು, ಇಂಗ್ಲೀಷು 430, ಗಣಿತ ಮತ್ತು ವಿಜ್ಞಾನ 1697, ಜೀವ ವಿಜ್ಞಾನ 406, ಸಮಾಜ ವಿಜ್ಞಾನ 1042, ಗಣಕ ವಿಜ್ಞಾನ 200. ಸೊ ಇದು ಬಂದ್ಬಿಟ್ಟು ನಿಮಗೆ ಹಾರಿಜಾಂಟಲ್ ಟೋಟ್ಲು ಎಷ್ಟಾಗುತ್ತೆ ಇಲ್ಲಿ 5472. ಎಗೇನ್ KKಗೆ 860, 213, 1412, ಗಣಿತ ವಿಜ್ಞಾನ 370, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ 373, ಗಣಕ ವಿಜ್ಞಾನ 300. ಸೊ ಇಲ್ಲಿ 3528 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಇಟ್ ಇಸ್ ಎ ವರ್ಟಿಕಲ್ ಟೋಟಲ್ ಮಾಡಿರುವಂಥದ್ದು 2527. ಅಗೇನ್ ಇಲ್ಲಿಂದ ಹಾರಿಜಾಂಟಲ್ ಬಂದರೆ ನಿಮಗೆ ಸೊ ಟೋಟಲ್ ನಿಮಗೆ ಇಲ್ಲಿ 9000 ಹುದ್ದೆಗಳು ಇಲ್ಲಿ GPT ಮತ್ತು CST ಇದೆ ಆಯಿತಾ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ ಅಸಿಸ್ಟೆಂಟ್ ಮಾಸ್ಟರ್ಸು ಹೈಸ್ಕೂಲ್ ಹುದ್ದೆಗಳು ಇವೆಲ್ಲವೂ ಕೂಡ ಇದು ನೋಡ್ಕೊಳ್ಳಿ. ಎಲ್ಲವನ್ನು ಹೇಳಲಿಕ್ಕೆ ಹೋದರೆ ಇದು ಲೆಂತಿ ಆಗುತ್ತೆ, ಯಾಕೆಂದರೆ ಈಗಾಗಲೇ ಇದ್ರ ಮಾಹಿತಿ ನಿಮಗೆ ಗೊತ್ತಾಗಿದೆ. ಇದೆಲ್ಲದರ ಸಾರಾಂಶ ನೋಡಿ ಇಲ್ಲಿದೆ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದೇ ಟೇಬಲ್ನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಅದನ್ನು ಅದು ಮಾರ್ಕ್ ಮಾಡ್ಬಿಡ್ತೀನಿ ಬೇಕಾದ್ರೆ ನಾನು. ನೋಡಿ, ಇಲ್ಲಿ ಇದೆಯಲ್ಲ ಇಲ್ಲಿ. ಸೊ ದಿಸ್ ಒನ್ PST 1050 ಹುದ್ದೆಗಳು, GPT CST 9000, ಅಸಿಸ್ಟೆಂಟ್ ಮಾಸ್ಟರ್ಸು PE ಗ್ರೇಡ್ 2 ಮತ್ತು 1 ಅಂತಿದೆ, ಅದು 4950. ಸೊ ಒಟ್ಟಾರೆಯಾಗಿ ಸುಮಾರು 15,000 ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈ ವರ್ಷ 2022ರಲ್ಲಿ ನೋಟಿಫಿಕೇಷನ್ ಮಾಡಿ ಇವತ್ತು 6 ಗಂಟೆ ನಂತರದಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂತಂದರೆ ಅಪ್ಲಿಕೇಶನ್ ಅಂದರೆ ನೋಟಿಫಿಕೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನಲ್ಲಿ 7/9/2026 ಅಂತಿದೆ. ಇದು ಆಲ್ರೆಡಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಈಗ. ಸೊ 7/9 ಇರೋದು 15/9 ಆಗಿದೆ. ಇದೊಂದು ಅಪ್ಡೇಟ್ ನಿನ್ನೆ ಅವ್ರು ಬಿಟ್ಟಿರೋದ್ರಿಂದ ಇದನ್ನು ಒಂಚೂರು ಕರೆಕ್ಷನ್ ಮಾಡಿಲ್ಲ ಅವರು. ಸೊ ತೊಂದರೆ ಇಲ್ಲ. ಸೊ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಏನು ಕತೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕಾಗಲ್ಲ, ಪದೇ ಪದೇ ರಿಪೀಟೇಷನ್ ಆಗುತ್ತೆ. ನೋಡಿ, ಇಲ್ಲಿದೆಯಲ್ಲ ಇಲ್ಲಿ ಇದೊಂದು ಹೇಳ್ಬಿಡ್ತೀನಿ ನಾನು, ಭಾಳ ಮುಖ್ಯವಾಗಿ ನಂಬರ್ 3 ಇದೆಯಲ್ಲ ಇಲ್ಲಿ. ಸಾಮಾನ್ಯವಾಗಿ ಏನಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗಳು ಹೆಸರಿನ ಕಾಗುಣಿತ ದೋಷವನ್ನು ಸಾಕಷ್ಟು ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ. ಅದಕ್ಕೆ ಹೇಳಿದ್ದು ನಾನು ಅವತ್ತು ಹೇಳಿದೆ, ದಯಮಾಡಿ ನಿಮ್ಮ ಏನು ಎಜುಕೇಷನ್ ಡಾಕ್ಯುಮೆಂಟ್ಸ್ ಅಂತ ಇದೆಯೋ ನಿಮ್ಗೇನೇ ಒತ್ತಡ ಇರಲಿ, ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟರ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬಾರ್ದು. ಏನಾದರೂ ಅವ್ರು ತಪ್ಪು ಮಾಡಿದ್ರೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ನೀವು ಯಾವಾಗಲೂ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಡಿ, ಬಂದು ನಾನು ಅಪ್ಲಿಕೇಶನ್ ಪ್ರಿಂಟ್ ಇಸ್ಕೋತೀನಿ, ನಿಮಗೆ ಪೇಮೆಂಟ್ ಮಾಡಿಬಿಡ್ತೀನಿ, ನಿಮ್ಮ ಕಾರ್ಡನ್ನು ಯೂಸ್ ಮಾಡಿ ಪೇಮೆಂಟ್ ಮಾಡಿಬಿಡಿ. ದಯಮಾಡಿ ಇವೆಲ್ಲವನ್ನು ಮಾಡಲಿಕ್ಕೆ ಹೋಗ್ಬೇಡಿ. ನೀವು ಇರಬೇಕು, ಅವರು ಇರಬೇಕು.
ನಿಮ್ಮ ಸಮ್ಮುಖದಲ್ಲೇ ಎಲ್ಲವನ್ನು ಪ್ರತಿಯೊಂದು ಸ್ಟೆಪ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟು ವಿತೌಟ್ ಎಲ್ಲೆಲ್ಲ ಎಡಿಟ್ ಮಾಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಅದನ್ನು ಬಿಟ್ಬಿಟ್ಟು ಏನಾಗುತ್ತೆ ನೋಡಿ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವಾಗ ಆಗುತ್ತೆ, ಸಮ್ಟೈಮ್ಸ್ ಅಲ್ಲಿ ಟೈಪಿಂಗ್ ಮಾಡಬೇಕಾದ್ರೆ ಯಾವುದಾದ್ರು ವರ್ಡ್ಸ್ ಮಿಸ್ ಔಟ್ ಆಗಿಬಿಡುತ್ತೆ. ಅವೆಲ್ಲ ನೋಡ್ಕೊಳ್ಳಿಕ್ಕೆ ನೀವು ಇರಬೇಕಲ್ಲಿ ಖುದ್ದಾಗಿ, ಆಯಿತಾ. ಆಮೇಲೆ ಈ ಕ್ಯಾಸ್ಟ್ ಮೆನ್ಷನ್ ಮಾಡಬೇಕಾದ್ರೆ, RD ನಂಬರ್ಸ್ ಮೆನ್ಷನ್ ಮಾಡಬೇಕಾದ್ರೆ ಇವೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಟಿಕ್ ಮಾಡಬೇಕಾದ್ರೆ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅದನ್ನು ಹೇಳಿದರೆ ಅಲ್ಲೇ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳು ಮೊದಲೇನು ಮಾಡಬೇಕು, ಇಲಾಖಾ ವೆಬ್ಸೈಟ್, ಸೊ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಏನಿದೆ ಕ್ಲಿಕ್ ಮಾಡಬೇಕು. ಅದು ತೋರಿಸ್ಬಿಡುತ್ತೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅಂತ ಅಂದ್ಬಿಟ್ಟು ಒಂದು ಲಿಂಕು ಅಲ್ಲೇ ಓಪನ್ ಆಗಿಬಿಡುತ್ತೆ ಈಗ. ಸೊ 6 ಗಂಟೆ ಮೇಲೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ 2020 ಅದನ್ನು ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದೇ ಥರ ಬರುತ್ತೆ ಅಲ್ಲಿ ಲಿಂಕಿಗೆ, ಅದು ಬಿಡುಗಡೆ ಆಗುತ್ತೆ. ಅಲ್ಲಿ ನೀವು ಯೂಸರು, ಅದಾದಮೇಲೆ ರಿಜಿಸ್ಟ್ರೇಷನ್ಸು. ನೀವು ಯೂಸರು ನಿಮ್ಮ ಮೇಲ್ ID ಮತ್ತು ಫೋನ್ ನಂಬರ್ ಕೊಡಬೇಕು ಅನ್ಸುತ್ತೆ ಅಕಾರ್ಡಿಂಗ್ ಟು ಮೀ. ಅದನ್ನು ಕೊಟ್ಬಿಟ್ಟು ನೀವೇನು ಮಾಡಬೇಕು, ಮೊದಲು ಲಾಗಿನ್ ಮಾಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮೇಲ್ ID, ಡೇಟ್ ಆಫ್ ಬರ್ತು ಅಥವಾ ಫೋನ್ ನಂಬರು, ಮೇಲ್ ID ಅಥವಾ ಫೋನ್ ನಂಬರು ಯಾವ್ದಾದ್ರು ಒಂದು ಅವಕಾಶ ಇದ್ದೇ ಇರುತ್ತೆ. ಅದನ್ನು ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿ. ಅದಾದಮೇಲೆ ಒಂದು ಪಾಸ್ವರ್ಡ್ ಅಂತ ಜನ್ರೇಟ್ ಮಾಡಬೇಕು. ಅದಾದಮೇಲೆ ಲಾಗಿನ್ ಮಾಡ್ಕೋಬೇಕು. ಆವಾಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆಯಿತಾ. ಅದು ಇಂಪಾರ್ಟೆಂಟು. ಈ ಲಾಗಿನ್ ಡೀಟೇಲ್ಸ್ ಏನಿದೆ ಅದನ್ನು ಈ ಹಂತದಲ್ಲೇ ಬರೆದಿಟ್ಕೊಳ್ಬೇಕು ನೀವು. ಅದು ಎಲ್ಲ ಕಾಲಕ್ಕೂ ಬೇಕಾಗುತ್ತೆ ನಿಮಗೆ. ನೆಕ್ಸ್ಟು ಹಾಲ್ ಟಿಕೆಟ್ ಬಿಡುಗಡೆ ಮಾಡಿದಾಗ ಕೀ ಆನ್ಸರ್ಸ್ ಚೆಕ್ ಮಾಡಲಿಕ್ಕೆ, ರಿಸಲ್ಟ್ ನೋಡಲಿಕ್ಕೆ, ಆ ಲಾಗಿನ್ ಮಾಡಿರ್ತಕ್ಕಂಥ ನಂಬರ್ಸ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅದು ಹಾಗಾಗಿ ಅದನ್ನು ಒಂದು ಫೋಟೋ ಆದರೂ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಬೇಡಿ ಒಂದು ಕಡೆದನ್ನು, ಆಯಿತಾ. ಇನ್ನು ಇದಿಷ್ಟು ಇನ್ನೆಲ್ಲವೂ ನಿಮಗೆ ಗೊತ್ತೇ ಇದೆ. ಇದಾದ ನಂತರದಲ್ಲಿ ನೆಕ್ಸ್ಟು ನೀವು ಅದನ್ನು ಪೇಮೆಂಟ್ ಮಾಡಬೇಕಾದ್ರೆ, ಅಂದರೆ ಫೋಟೋ ಎಲ್ಲ ಹೆಂಗೆ ಅಪ್ಲೋಡ್ ಮಾಡಬೇಕು, ಏನು ಕತೆ ಎಲ್ಲ ಹೇಳಿದ್ದೀನಿ. 50 KB ಒಳಗಡೆ ಇರಬೇಕು ಮ್ಯಾಕ್ಸಿಮಮ್ಮು, ನಿಮ್ಮ ಸಿಗ್ನೇಚರ್ ಆಗಲಿ ಫೋಟೋ ಆಗಲಿ. ಅದಾದ ಮೇಲೆ ನೀವು ಪೇಮೆಂಟ್ ಮಾಡಬೇಕಾದ್ರೆ ಒಂದು ಆನ್ಲೈನ್ ಮೋಡ್ ಪೇಮೆಂಟು, ಇನ್ನೊಂದು ಆಫ್ಲೈನ್ ಮೋಡು, ಎರಡೂ ಅವಕಾಶವನ್ನು ಮಾಡಲಾಗಿದೆ. ನೀವು ಆಫ್ಲೈನ್ ಆದರೆ ಏನು ಮಾಡಬೇಕು, ಒಂದೇ ಬ್ಯಾಂಕನ್ನು ಮಾತ್ರ ಅವ್ರು ಹೇಳಿರುವಂಥದ್ದು, ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು DDಯನ್ನು ಪೇ ಮಾಡಬೇಕು ಅಂತಂದರೆ ಅಲ್ಲೇನು ಮಾಡಬೇಕು, ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ, ಅದು ಚಲನ ಅಲ್ಲೇ ನಿಮಗೆ ಅದು ಪ್ರಿಂಟ್ ಆಗುತ್ತೆ. ಆ ಪ್ರಿಂಟ್ ಚಲನನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಬೇಕಾಗುತ್ತೆ. ಒಂದಿನ ಬ್ಯಾಂಕವ್ರು ಇಟ್ಕೋತಾರೆ, ಇನ್ನೊಂದು ನಿಮಗೆ ಕೊಡ್ತಾರೆ. ಸೊ ನೀವು ಆಫ್ಲೈನ್ ಮೋಡ್ನಲ್ಲಿ ಫೀಸ್ ಪೇಮೆಂಟ್ ಮಾಡ್ತು ಅಂತಂದರೆ ಒಂದು ದಿನ ಬೇಕು ಅಪ್ಡೇಟ್ ಆಗಲಿಕ್ಕೆ. ಸೊ ಒಂದಿನ ಅಪ್ಡೇಟ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಬರುವಂಥದ್ದು, ಅಷ್ಟೊಳಗಡೆ ಬರಲ್ಲ ಅದು. ಹಾಗಾಗಿ ಬೆಟರ್ ಟು ಆನ್ಲೈನ್ ಮೋಡಲ್ಲೇ ಮಾಡಿಬಿಟ್ರೆ ಪ್ರಾಬ್ಲಮೇ ಇರಲ್ಲ. ಚಲನೂ ಡೌನ್ಲೋಡ್ ಮಾಡೋಂಗಿಲ್ಲ, ನೀವು ಕ್ಯೂವಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಅವುಗಳ ತಲೆನೋವುಗಳೇ ಇರಲ್ಲ. ಹಾಗಾಗಿ ಆನ್ಲೈನ್ ಮೋಡಲ್ಲೇ ಮಾಡಿಬಿಡಿ, ಬೆಟರ್ ಅದು. ಆಮೇಲೆ ಪ್ರತಿ ಹಂತದಲ್ಲೂ ನೀವು ಏನೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡ್ತೀರೋ ಅದನ್ನು ಚೆಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ನೋಡ್ಕೊಳ್ಳಿ ದಯಮಾಡಿ. ಇನ್ನು ಭಾಳ ಮುಖ್ಯವಾಗಿ ಅರ್ಹತಾ ಪರೀಕ್ಷೆ ಪೇಪರ್ 1ಗಾದರೆ PSTಗೆ ಬರುತ್ತೆ, ಪೇಪರ್ 2 ಎಲಿಜಿಬಲ್ ಆಗಿದ್ರೆ GPTಗೆ ಬರುತ್ತೆ. ಹೈಸ್ಕೂಲ್ಗೆ ದೆರ್ ಇಸ್ ನೋ TET ಆ್ಯಂಡ್ PGT ಅಲ್ಲ, ಅದು ಯಾವುದೂ ಬೇಕಾಗಿಲ್ಲ. ಡಿಗ್ರಿ ಪ್ಲಸ್ B.Ed ಇನಫ್ ಎಜುಕೇಷನ್ ಅದಕ್ಕೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಪೇಪರ್ 1, GPT ಶಿಕ್ಷಕರು ಪೇಪರ್ 2 ಆಗಿರಬೇಕು. ಗಣಕೇಂದ್ರ ವಿಜ್ಞಾನ ಶಿಕ್ಷಕರು ಪೇಪರ್ 2 ಆಗಿರಬೇಕು, ಅವ್ರದ್ದು 1 to 8 ಅಲ್ಲಿ ಎಲಿಜಿಬಲ್ ಹೇಳಿರುವಂಥದ್ದು. ನೋಡಿ ಇಲ್ಲಿ ಹೇಳಿದರೆ ಪ್ರೌಢಶಾಲಾ ಸಹ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗ್ರೇಡ್ 1, ಪ್ರೌಢಶಾಲಾ ಶಾಲಾ ದೈಹಿಕ ಶಿಕ್ಷಕ ಗ್ರೇಡ್ 2 ಶಿಕ್ಷಕರು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣವನ್ನು ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ. ಅರ್ಥ ಆಯಿತಾ ನಿಮಗೆ? ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇನ್ನು ಪರೀಕ್ಷಾ ಕ್ರಮ ನಿಮಗೆ ಗೊತ್ತೇ ಇದೆ. ಸೊ ಈ ಸಲ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸನ್ನು ಫುಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಎಲ್ಲವೂ ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. ನೀವು OMR ಶೀಟಲ್ಲಿ ಅದನ್ನು ಶೇಡ್ ಮಾಡಬೇಕು. ಪೇಪರ್ 1 ಜನರಲ್ ಪೇಪರು, ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ ಇರುವಂಥದ್ದು. ಸೊ ಎರಡೂ ಪತ್ರಿಕೆಯಲ್ಲೂ ಮಿನಿಮಮ್ ಕೋರ್ಸ್ ಬಂದು ನಿಮಗೆ 35% ಸ್ಕೋರನ್ನ ಅಲ್ಲಿ ಸ್ಕೋರ್ ಮಾಡಲೇಬೇಕು ಎಲಿಜಿಬಲ್ಗೆ. ಅದು ಗೊತ್ತಿರಲಿ ನಿಮಗೆ. ಇನ್ನು ನೆಕ್ಸ್ಟು ಎಕ್ಸಾಮ್ ಡೇಟಿಗೆ ಬಂಗೋಣ. ಈಗ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ ಪರೀಕ್ಷಾ ವೇಳಾಪಟ್ಟಿ. PST ಅವರಿಗೆ ಪಾಪ ಫಸ್ಟು ಬೇಗ ಮುಗಿದುಬಿಡುತ್ತೆ ಪರೀಕ್ಷಾ ವೇಳಾಪಟ್ಟಿ. ನೋಡಿ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಪೇಪರ್ 1 ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಜನರಲ್ಲು ಫಾರ್ PST PET ಗ್ರೇಡ್ 2 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ, ಇದು ಪೇಪರ್ 1ಗೆ. ಇನ್ನು ಪೇಪರ್ 2 ಬಂದು ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ಪೇಪರು, ಮ್ಯಾಥಮೆಟಿಕ್ಸು, EVS ಮತ್ತು ಸೋಷಿಯಲ್ ಸೈನ್ಸು ಫಾರ್ PST ಅವರಿಗೆ. ನೋಡಿ ಅಲ್ಲೂ ಕ್ಲಾಸಿಫಿಕೇಷನ್ ಮಾಡಿದ್ರೆ ಯಾವ್ಯಾವ ಸಬ್ಜೆಕ್ಟ್ ಕಂಡಕ್ಟ್ ಆಗುತ್ತೆ 5ನೇ ತಾರೀಕು PST ಅವರಿಗೆ ಅಂತಂದರೆ ಮಧ್ಯಾಹ್ನ ಸೆಷನ್. ಅದು ಒಂದು ಗಣಿತ, ಇನ್ನೊಂದು EVS, ಸೋಷಿಯಲ್ ಸೈನ್ಸು, ಈ 3 ಪತ್ರಿಕೆಗಳು. ನೆಕ್ಸ್ಟು ಇನ್ನು ಪೇಪರ್ 2ಗೆ ಬಂದು ಅಲ್ಲಿ ಸ್ವಲ್ಪ ಒಂದು ಡೇಟು ಮುಂದೆ ಹೋಗುತ್ತೆ ನಿಮಗೆ. ಆವಾಗ ಪೇಪರ್ 2ಗೆ ಸ್ಪೆಸಿಫಿಕ್ಕು ಫಿಸಿಕಲ್ ಎಜುಕೇಷನ್ ಫಾರ್ PET ಗ್ರೇಡ್ 2 ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ 6ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ. ಅದು ಗೊತ್ತಿಲ್ಲ ನಿಮಗೆ. ಇದು ಪೇಪರ್ 2 ಬರುತ್ತೆ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಫಾರ್ PET ಗ್ರೇಡ್ 2 ಆಯಿತಾ ಅವ್ರಿಗೆ. ಇನ್ನು ಕೆಳಗಡೆ ಬಂದರೆ ನಿಮಗೆ ಪೇಪರ್ 1 ಜನರಲ್ಲು ಫಾರ್ GPT ಅವರಿಗೆ 8ನೇ ತಾರೀಕು ಎಕ್ಸಾಮು. PST ಅವರಿಗೆ 5ರಿಂದ ಸ್ಟಾರ್ಟ್ ಆಗುತ್ತೆ, GPT ಅವರಿಗೆ 8ನೇ ತಾರೀಕಿಂದ. ಸೊ ಫಸ್ಟ್ ಪೇಪರ್ 8ನೇ ತಾರೀಕು ಬೆಳಿಗ್ಗೆ 10ರಿಂದ 12. ಪೇಪರ್ ಸೆಕೆಂಡು ಅಗೇನ್ 8ನೇ ತಾರೀಕು ಸ್ಪೆಸಿಫಿಕ್ ಪೇಪರ್, ದಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಆಯಿತಾ. ಬೆಳಿಗ್ಗೆ 2:30 ಇಂದ 4:30 ಫಾರ್ CST ಅವ್ರಿಗೆ ಅದು ಆಯಿತಾ.
ನೆಕ್ಸ್ಟ್ ಪೇಪರ್ 2 ಸಬ್ಜೆಕ್ಟು ಸ್ಪೆಸಿಫಿಕ್ ಪೇಪರು ಸೋಷಿಯಲ್ ಸೈನ್ಸು ಫಾರ್ ಸೋಷಿಯಲ್ ಸೈನ್ಸು. ಸೊ 9ನೇ ತಾರೀಕುವರೆಗೆ 10 ಗಂಟೆಯಿಂದ 12 ಗಂಟೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೂ ಟೈಮ್ ಟೇಬಲನ್ನು ಇಲ್ಲಿ ಕೊಡಲಾಗಿದೆ. ದಯಮಾಡಿ ಅವೆಲ್ಲವನ್ನು ಓದ್ಕೊಳ್ಬೇಕು ನೀವು. ಎಲ್ಲದಕ್ಕೂ ಇದೆ ಇಲ್ಲಿ PST, CST ಆ್ಯಂಡ್ GPT, ಅಸಿಸ್ಟೆಂಟ್ ಮಾಸ್ಟರ್ಸು ಎಲ್ಲ ಮನೇಲಿ ಕೊಟ್ಟಿದ್ದಾರೆ. ದಯಮಾಡಿ ಓದ್ಕೊಳ್ಳಿ, ಯಾಕಂದರೆ ಇದು ಕ್ಲಿಯರ್ ಕಟ್ ಆಗಿದೆ. ಇದು ಯಾರಿಗೂ ಗೊಂದಲ ಆಗಬಾರ್ದು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ ಮಾಡ್ತಾರೆ, ಏನು ಕತೆ, ಪ್ರವೇಶ ಪತ್ರ, ಪರೀಕ್ಷಾ ಕೇಂದ್ರ ಅವೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಕೀ ಆನ್ಸರ್ಸ್ ಹೆಂಗೆ ಬಿಡ್ತಾರೆ, ಏನು ಕತೆ ಅಂತ ಅಂದ್ಬಿಟ್ಟು. ಏನಾದರೂ ಅಪ್ಲಿಕೇಶನ್ ಟೈಮಲ್ಲಿ ತಾಂತ್ರಿಕ ದೋಷಗಳಾಯಿತು ಅಂತಂದರೆ ಇಲ್ಲಿ ಒಂದಷ್ಟು ನಂಬರ್ಸ್ ಇದೆ, ದಯಮಾಡಿ ಡಯಲ್ ಮಾಡಿ. ಈ 3 ನಂಬರನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಕಾಲ್ ಮಾಡಿಕೊಂಡು ನೀವು ಅದಕ್ಕೆ ಮಾಹಿತಿಯನ್ನು ತಗೊಳ್ಬೋದು. ಇದಿಷ್ಟು ಇಟ್ ಇಸ್ ಮೇನ್ ಇಂಪಾರ್ಟೆಂಟ್ ವಿಚಾರಗಳು ಇವೆಲ್ಲವೂ ಕೂಡ. ಸೊ ನೋಡಿಕೊಂಡು ಅಪ್ಲಿಕೇಶನ್ ಆಗ್ತಕ್ಕಂಥ ಪ್ರಯತ್ನ ಮಾಡಿ, ಆಯಿತಾ. ಹಾಗಾಗಿ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಅವರು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡ್ಕೊಳ್ಳಿ, ತುಂಬ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಅಂತ ಇದ್ದಾರೆ. ಈ ಅಪ್ಲಿಕೇಶನ್ ಯಾವ ಥರ ಸಲ್ಲಿಸಬೇಕು ಅಂತಕ್ಕಂಥ ಕಂಟೆಂಟನ್ನು ಮಾಡ್ತಕ್ಕಂಥ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ. ಅದನ್ನು ನೋಡ್ಕೊಳ್ಳಿ ನೀಟಾಗಿ. ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಅಲ್ಲೇನು ಕೇಳುತ್ತೆ, ಸ್ಕ್ಯಾನ್ ಕೇಳುತ್ತೋ ಅಥವಾ ಕೇವಲ ಬರೀ ನಂಬರ್ಸ್ ಮಾತ್ರ ಕೇಳುತ್ತೋ ಅದೆಲ್ಲ ನೋಡಿಕೊಂಡು, ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ಯಾವುದು ಅಗತ್ಯ ಅಂತ ಅನಿಸುತ್ತೆ ಅದು ನೋಡಿಕೊಂಡು ಅವೆಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ, ಅಪ್ಲಿಕೇಶನ್ ಆಗ್ತಿರೋರಿಗೆ ಒಳ್ಳೆಯದಾಗಲಿ, ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್.